ಕೆಲ ನಾಯಕರು ಇದರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಇಲ್ಲ, ಈ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದನ್ನು ಬಹಿರಂಗಪಡಿಸಲೇಬೇಕು. ಬಹುಶಃ ಏನು ಅಂದರೆ ಹಂತ ಹಂತವಾಗಿ ಇದಾಗುತ್ತೆ ಅಂತ ಅನಿಸುತ್ತೆ ಅಂತಾರೆ ಸತೀಶ್ ಜಾರಕಿಹೊಳಿ. ಜೊತೆಗೇನು ಅಂದರೆ 1 ವರ್ಷದಲ್ಲಿ ಇದರ ಪೂರ್ಣ ಅನುಷ್ಠಾನ ಆಗಬಹುದು ಅಂದಿದ್ದಾರೆ ಸತೀಶ್. ಪೂರ್ಣರೇ ಆಗೋಲ್ಲ. ಅದೇನು ನಾಳೆ ಆಗುವಂಥದ್ದಲ್ಲ, ಇನ್ನೊಂದು ವರ್ಷ ಆದರೂ ಆಗ್ಬೋದು. ಅದೇನು ನೀವೇನು ಮತ್ತೆ ನಾಳೆ ಮಾಡಿ ಹಂಗೆ ಅದಲ್ಲ, 1 ವರ್ಷ ಆದರೂ ಆಗ್ಬೋದು. ಯಾಕೆಂದರೆ ಸಮಸ್ಯೆ ಇದೆ, ಜಟಿಲವಾಗಿದೆ. ಸರ್ ಹೇಳ್ದಂಗೆ ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಳ್ಬೇಕು, ಎಲ್ಲರನ್ನೂ ಸಮಾಧಾನ ಮಾಡಬೇಕಂದ್ರೆ ಭಾಳಷ್ಟು ಸಭೆಗಳಾಗಬೇಕು. ಭಾಳಷ್ಟು ಅವರ ಸರ್ಕಾರ ಕೂಡ ಭಾಳಷ್ಟು ಕಾಂಪ್ರಮೈಸ್ ನೇಚರ್ನಲ್ಲಿ ಇರಬೇಕಾಗ್ತದೆ. ಯಾಕಂದರೆ ಇದು ಏಕಾಏಕಿ ಮಾಡೋದು ಅಲ್ವೇ ಅಲ್ಲ. ಯಾಕಂದರೆ 10 ವರ್ಷ ನಂತರ ಅದನ್ನು ಸರ್ಕಾರ ವರದಿ ಒಪ್ಪಿಸಿದೆ. 2 ವರ್ಷ ನಂತರ ನಾವು ತೆಗೆದುಕೊಂಡಿದ್ದೇವೆ. ನಮ್ಗೆ ಇನ್ನೊಂದು ಸ್ವಲ್ಪ 1 ವರ್ಷ ಚರ್ಚೆ ಆದರೂ ಏನು ಆತಂಕ ಪಡುವಂಥದ್ದು ಏನಿಲ್ಲ, ಅಂಥದ್ದು ಅರ್ಜೆಂಟು ಏನಿಲ್ಲ. ಸೊ ಭಾಳ ಸಾವಧಾನವಾಗಿ ಹೋಗ್ಬೇಕಾಗುತ್ತೆ, ಎಲ್ಲರನ್ನು ವಿಶ್ವಾಸ ತೆಗೆದುಕೊಳ್ಬೇಕಾಗುತ್ತೆ. ಮತ್ತು ಎಲ್ಲರ ಒಮ್ಮತದಿಂದ, ಎಲ್ಲರ ಸಹಕಾರದಿಂದ ಜಾರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನೋಡಿ, ನಾವು ಸರಿಯಾಗಿ ಪ್ರೆಸೆಂಟೇಷನ್ ಮಾಡಿದ್ರೆ ಬಂದೇ ಬರ್ತದೆ ನಾವು. ಯಾಕೆಂದರೆ ಒಂದು ಜಾತಿ ಅಲ್ಲ, ಸುಮಾರು 800 ಜಾತಿ ಬೆನ್ನತ್ತಿ ಇದೆ. ನಂದು ಸರಿ ಇಲ್ಲ, ನಿಂದು ಸರಿ ಇಲ್ಲ, ಅವನ್ನೆಲ್ಲ ಸಮಾನ ಮಾಡಿದ್ರೆ ಸರಿ. ಇಲ್ಲಾಂದರೆ ತೊಂದರೆ ಖಂಡಿತ ಆಗಿ ಆಗ್ತದೆ. ಎಸ್ ಮಲ್ಲಿಕಾರ್ಜುನ್ ಹೇಳಿದಿಲ್ಲ. ಮತ್ತೆ ಈಗ ಅವ್ರು ಕೇಳ್ತಾರೆ, ಈಗ ರೆಡ್ಡಿ ಜನಾಂಗ 30,000 ತೋರಿಸಿರೋ ಅಂತ ಹೇಳ್ತಾರೆ. ಅವ್ರು 5-6 ಜಿಲ್ಲೆಯಲ್ಲಿದ್ದಾರೆ. ನಮ್ದು ಎಲ್ಲಿ ಹೋಯ್ತು ಅಂತ ಅವರೇ ಕೇಳ್ತಾರೆ. ಈಗ ಅವ್ರ ಜಾತಿ ಅವರು ನಮ್ಮ ಬರೀ 30,000 ತೋರಿಸಿರಿ ರೆಡ್ಡಿ, ನಾವು ಜಾಸ್ತಿ ಇದ್ದೀವಿ. ಯಲಬುರ್ಗ ಇದ್ದಾರೆ, ರಾಯಚೂರು ಇದ್ದಾರೆ, ಯಾದಗಿರಿ ಇದ್ದಾರೆ, ಸುರ್ಪುರ್, ಶಾಪುರಲ್ಲಿದ್ದಾರೆ. ಆದರೆ ನಮ್ದು ಇಷ್ಟೇ, ಯಾರಿಗೂ ಹರ್ಟ್ ಆಗಬಾರ್ದು, ಯಾವುದೇ ಸಮಾಜಕ್ಕೆ ಹರ್ಟ್ ಆಗಬಾರ್ದು. ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತಾರೆ. ಅವ್ರಿಗೆ ಹೆಚ್ಚು ಮಾಡೋದಂತ ಸದ್ಯಕ್ಕಂತ ಆಗದೆ ಇರುವಂಥ ವಿಚಾರ. 51ಕ್ಕಿಂತ 70 ಮಾಡಿದ್ದಾರೆ. 70 ಅಂತಿ ಅಸಾಧ್ಯ ಸದ್ಯಗೆ. ಈಗ ಏನಿರೋದು ಅಂಕಿಅಂಶಗಳೇ ಮಾತ್ರ, ಅಷ್ಟೇ ಸೀಮಿತವಾಗಿರುವಂಥದ್ದು. ಇದು ಅವ್ರು ಶಿಫಾರಸು ಮಾಡಿದಾರೆ ಅಷ್ಟೇ. ಕೊಡ್ಲಿಕ್ಕೆ ಅದು ಈಗಾಗಲೇ ಕೆಲವು ಕಡೆ ಸ್ಟೇ ಇದೆ ಸುಪ್ರೀಂ ಕೋರ್ಟ್ನಲ್ಲಿ 20 ವರ್ಷದಿಂದ ತಮಿಳುನಾಡು. ಸೊ ಅದಾಗದೇ ಇರುವಂಥ ಸದ್ಯಕ್ಕೆ ಹೆಚ್ಚಿಗೆ ಮೀಸಲಾತಿ ಹೆಚ್ಚಳ. ಈಗ ಏನಾದ್ರು ಅಂಕಿಅಂಶ ಸರಿ ಮಾಡೋದಂದ್ರೆ ನಮ್ಗೆ ಚಾಲೆಂಜ್ ಆಗಿರೋದು. ನಂತರ ಬೇಕಾದ್ರೆ ಮಾಡ್ಲಿಕ್ಕೆ ಬರ್ತದೆ ಸರ್ಕಾರ ಒಪ್ಪಿದ್ರೆ.